ಧಾರವಾಡದಲ್ಲಿ ಯಾವ ರೀತಿ ಹನಿ ನೀರಿಗೆ ಹಾಹಾಕಾರ ಎದ್ದಿದೆ, ಜನ ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಮಾಡಿತ್ತು. ಬೆಳಗ್ಗೆ 8:20ಕ್ಕೆ ಈ ವಿಚಾರವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈಗ ಅದರ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ತಕ್ಷಣ ಎಚ್ಚೆತ್ತಂತ ಅಧಿಕಾರಿಗಳು ಸ್ಥಳಕ್ಕೆ ಮಾಳಮಡ್ಡಿ ಗವಳಿ ಗಲ್ಲಿಗೆ ನೀರಿನ ಟ್ಯಾಂಕರ್ನ ಕಳಿಸಿದ್ದಾರೆ. 5 ದಿನ ಆಗಿತ್ತು ನೀರು ಬರದೆ ಅಲ್ಲಿ ಒದ್ದಾಡ್ತಾ ಇದ್ರು ಜನರು. ನೀರಿನ ಟ್ಯಾಂಕಿಗೆ ಮುಗಿಬಿದ್ದಿದ್ದಾರೆ ಸ್ಥಳೀಯರು. ಇದೀಗ ಬೆಳಗ್ಗೆ 8:20ಕ್ಕೆ ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಈಗ ಅಲ್ಲಿಗೆ ನೀರಿನ ಟ್ಯಾಂಕ್ ಕಳಿಸಿದ್ದಾರೆ. ಇಷ್ಟೇ ಸಾಕಾಗಲ್ಲ ಅಧಿಕಾರಿಗಳೇ, ನೀವು ಕಳಿಸಿದ್ದೀರಾ ಸರಿ ಒಳ್ಳೇದು, ಆದ್ರೆ ಇಷ್ಟೇ ಸಾಕಾಗಲ್ಲ. ಖಂಡಿತವಾಗ್ಲೂ ಅಲ್ಲಿ ಅವ್ರಿಗೆ ರೆಗ್ಯುಲರ್ ನೀರಿನ ವ್ಯವಸ್ಥೆ ಮೊದಲು ಏನಿತ್ತಲ್ಲ ಅದನ್ನ ಇನ್ನಷ್ಟು ಸರಿಪಡಿಸಿಕೊಳ್ಳೋ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಬರೀ ಟ್ಯಾಂಕರ್ ನೀರಿಂದ ಸಾಕಾಗಲ್ಲ, ಅಲ್ಲಿ ರೆಗ್ಯುಲರ್ ಅವ್ರಿಗೆ ನಲ್ಲಿಯಲ್ಲಿ ಏನು ಪ್ರತಿ ದಿನಕ್ಕೆ ಅಂತ ನೀರು ಬರ್ತಾ ಇತ್ತು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ, ಅದನ್ನ ಮೊದಲಿನಂತೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಧಾರವಾಡದ ಗೌಳಿ ಗಲ್ಲಿಯಲ್ಲಿ ಏನು ನೀರಿನ ಸಮಸ್ಯೆ ಎದುರಾಗಿದೆ. ಇನ್ನೂ ಕೂಡ ಮನೆ ಎದುರಿರುವಂತಹ ನಲ್ಲಿಗಳಲ್ಲಿ ನೀರು ಬಂದಿಲ್ಲ. ಆದ್ರೆ ಟ್ಯಾಂಕರ್ ಒಂದೀಗ ಬಂದಿದೆ. ಯಾವ ರೀತಿ ಜನ ಈಗ ಟ್ಯಾಂಕರ್ಗೆ ಮುಗಿಬಿದ್ದು ನೀರು ತುಂಬಿಕೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡಬಹುದು. ಬೆಳಗ್ಗೆಯಿಂದಲೂ ಕೂಡ ಏನಂದ್ರೆ ಟ್ಯಾಂಕರ್ ಬಂದ ತಕ್ಷಣದಿಂದ ಜನ ಈಗ ನೀರು ತುಂಬಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಏನಂದ್ರೆ ನೀರು ತುಂಬ್ತಾ ಇರೋ ದೃಶ್ಯಗಳು ನೋಡಬಹುದಾಗಿದೆ. ಏನೀಗ ಬೇಸಿಗೆ ರಜೆ ಚಾಲು ಆಗಿದೆ. ರಜೆಯ ಮಜೆಯಲ್ಲಿ ಇರಬೇಕಾದ ಮಕ್ಕಳು ಕೂಡ ಏನಂದ್ರೆ ಮನೆಯಲ್ಲಿರುವಂತಹ ಪಾತ್ರೆ, ಪಗಡೆ, ಡ್ರಮ್ ಏನಂತ ಎಲ್ಲವನ್ನೂ ಕೂಡ ಏನಂತಂದ್ರೆ ತೆಗೆದುಕೊಂಡು ಬಂದೇನಂತಂದ್ರೆ ಇಲ್ಲಿ ನೀರು ತುಂಬ್ತಾ ಇರೋ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಬೆಳಗ್ಗೆ ಅಷ್ಟೇ ಈಗ ಒಂದು ಟ್ಯಾಂಕರ್ ಬಂದಿದೆ. ಇಲ್ಲಿರುವಂತಹ ಜನ ಏನ್ ಹೇಳ್ತಾ ಇರೋದಂತಂದ್ರೆ ಒಂದೊಂದೇ ಟ್ಯಾಂಕರ್ ಕೇವಲ ಒಂದ್ ದಿನಕ್ಕೆ ಬಿಟ್ರೆ ಸಾಲೋದಿಲ್ಲ, ನೀರಿಗೆ ಸಮರ್ಪಕವಾದ ನೀರು ಬೇಕಂದ್ರೆ ಏನಂದ್ರೆ ಮನೆ ಒಂದಕ್ಕೆ 4-5 ಕೊಡಗಳನ್ನು ಮಾತ್ರ ತುಂಬಿಕೊಳ್ಳುವಂತ ಹೇಳ್ತಾ ಇರೋದ್ರಿಂದ ಏನಂದ್ರೆ ಸಾಕಷ್ಟು ಸಮಸ್ಯೆ. ಪ್ರಮುಖವಾಗಿ ಈ ಒಂದು ಗೌಳಿಗಲ್ಲಿ ಪ್ರದೇಶ ಏನಿದೆ ಇಲ್ಲಿ ಜನ ಏನಂದ್ರೆ ಕೂಲಿನಲ್ಲಿ ಮಾಡಿಕೊಂಡು ಅಂದ್ರೆ ದಿನಗೂಲಿ ಕೆಲಸವನ್ನು ಮಾಡಿಕೊಂಡು ಅಂತಂದ್ರೆ ಬದುಕು ಸಾಗಿಸುವಂತ ಬಹುತೇಕ ಜನ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಕೆಲಸಕ್ಕೆ ಹೋಗಬೇಕು ಅಥವಾ ನೀರು ತುಂಬಿಕೊಳ್ಳಕ್ಕೆ ನಿಲ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಇಲ್ಲಿನ ಜನರಿಗೆ ನಿರ್ಮಾಣವಾಗಿದ್ದು, ಇಲ್ಲಿನ ಜನ ಕೇಳ್ತಾ ಇರೋದು ಏನಂತಂದ್ರೆ ನಮಗೆ ಟ್ಯಾಂಕರ್ ನೀರು ಬೇಡ, ನಮ್ಮ ಮನೆಗಳ ಎದುರಿನ ನಲ್ಲಿಗಳ ದಿನಕ್ಕೆ ಮಿನಿಮಮ್ 2-3 ತಾಸುಗಳಷ್ಟಾದ್ರೂ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಳೆದ ಒಂದು ವಾರವಾಯ್ತು ಇಲ್ಲಿರುವಂತಹ ನಲ್ಲಿಗಳಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ನೀರು ಬಿಡ್ತೇನೆ ಅಂತ ಹೇಳ್ತಾರೆ, ಕಾಯ್ತಾ ಕುಳಿತುಕೊಳ್ತಾ ಇದಾರೆ, ಜಾಗರಣೆ ಮಾಡ್ತಾ ಇದಾರೆ, ಹೊರತು ಕುಡಿಯೋ ನೀರು ಕೂಡ ಬರ್ತಾ ಇಲ್ಲ. ಈಗೇನು ದಿನಕ್ಕೊಂದು ಟ್ಯಾಂಕರ್ ಬರ್ತಾ ಇದೆ, ಟ್ಯಾಂಕರ್ಗೆ ಈ ರೀತಿ ಒಂದು ಮುಗಿಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ. ಧಾರವಾಡದಲ್ಲಿ ಯಾವ ರೀತಿ ಹನಿ ನೀರಿಗೆ ಹಾಹಾಕಾರ ಎದ್ದಿದೆ, ಜನ ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಮಾಡಿತ್ತು. ಬೆಳಗ್ಗೆ 8:20ಕ್ಕೆ ಈ ವಿಚಾರವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈಗ ಅದರ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ತಕ್ಷಣ ಎಚ್ಚೆತ್ತಂತ ಅಧಿಕಾರಿಗಳು ಸ್ಥಳಕ್ಕೆ ಮಾಳಮಡ್ಡಿ ಗವಳಿ ಗಲ್ಲಿಗೆ ನೀರಿನ ಟ್ಯಾಂಕರ್ನ ಕಳಿಸಿದ್ದಾರೆ. 5 ದಿನ ಆಗಿತ್ತು ನೀರು ಬರದೆ ಅಲ್ಲಿ ಒದ್ದಾಡ್ತಾ ಇದ್ರು ಜನರು. ನೀರಿನ ಟ್ಯಾಂಕಿಗೆ ಮುಗಿಬಿದ್ದಿದ್ದಾರೆ ಸ್ಥಳೀಯರು. ಇದೀಗ ಬೆಳಗ್ಗೆ 8:20ಕ್ಕೆ ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಈಗ ಅಲ್ಲಿಗೆ ನೀರಿನ ಟ್ಯಾಂಕ್ ಕಳಿಸಿದ್ದಾರೆ. ಇಷ್ಟೇ ಸಾಕಾಗಲ್ಲ ಅಧಿಕಾರಿಗಳೇ, ನೀವು ಕಳಿಸಿದ್ದೀರಾ ಸರಿ ಒಳ್ಳೇದು, ಆದ್ರೆ ಇಷ್ಟೇ ಸಾಕಾಗಲ್ಲ. ಖಂಡಿತವಾಗ್ಲೂ ಅಲ್ಲಿ ಅವ್ರಿಗೆ ರೆಗ್ಯುಲರ್ ನೀರಿನ ವ್ಯವಸ್ಥೆ ಮೊದಲು ಏನಿತ್ತಲ್ಲ ಅದನ್ನ ಇನ್ನಷ್ಟು ಸರಿಪಡಿಸಿಕೊಳ್ಳೋ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಬರೀ ಟ್ಯಾಂಕರ್ ನೀರಿಂದ ಸಾಕಾಗಲ್ಲ, ಅಲ್ಲಿ ರೆಗ್ಯುಲರ್ ಅವ್ರಿಗೆ ನಲ್ಲಿಯಲ್ಲಿ ಏನು ಪ್ರತಿ ದಿನಕ್ಕೆ ಅಂತ ನೀರು ಬರ್ತಾ ಇತ್ತು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ, ಅದನ್ನ ಮೊದಲಿನಂತೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಧಾರವಾಡದ ಗೌಳಿ ಗಲ್ಲಿಯಲ್ಲಿ ಏನು ನೀರಿನ ಸಮಸ್ಯೆ ಎದುರಾಗಿದೆ. ಇನ್ನೂ ಕೂಡ ಮನೆ ಎದುರಿರುವಂತಹ ನಲ್ಲಿಗಳಲ್ಲಿ ನೀರು ಬಂದಿಲ್ಲ. ಆದ್ರೆ ಟ್ಯಾಂಕರ್ ಒಂದೀಗ ಬಂದಿದೆ. ಯಾವ ರೀತಿ ಜನ ಈಗ ಟ್ಯಾಂಕರ್ಗೆ ಮುಗಿಬಿದ್ದು ನೀರು ತುಂಬಿಕೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡಬಹುದು. ಬೆಳಗ್ಗೆಯಿಂದಲೂ ಕೂಡ ಏನಂದ್ರೆ ಟ್ಯಾಂಕರ್ ಬಂದ ತಕ್ಷಣದಿಂದ ಜನ ಈಗ ನೀರು ತುಂಬಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಏನಂದ್ರೆ ನೀರು ತುಂಬ್ತಾ ಇರೋ ದೃಶ್ಯಗಳು ನೋಡಬಹುದಾಗಿದೆ. ಏನೀಗ ಬೇಸಿಗೆ ರಜೆ ಚಾಲು ಆಗಿದೆ. ರಜೆಯ ಮಜೆಯಲ್ಲಿ ಇರಬೇಕಾದ ಮಕ್ಕಳು ಕೂಡ ಏನಂದ್ರೆ ಮನೆಯಲ್ಲಿರುವಂತಹ ಪಾತ್ರೆ, ಪಗಡೆ, ಡ್ರಮ್ ಏನಂತ ಎಲ್ಲವನ್ನೂ ಕೂಡ ಏನಂತಂದ್ರೆ ತೆಗೆದುಕೊಂಡು ಬಂದೇನಂತಂದ್ರೆ ಇಲ್ಲಿ ನೀರು ತುಂಬ್ತಾ ಇರೋ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಬೆಳಗ್ಗೆ ಅಷ್ಟೇ ಈಗ ಒಂದು ಟ್ಯಾಂಕರ್ ಬಂದಿದೆ. ಇಲ್ಲಿರುವಂತಹ ಜನ ಏನ್ ಹೇಳ್ತಾ ಇರೋದಂತಂದ್ರೆ ಒಂದೊಂದೇ ಟ್ಯಾಂಕರ್ ಕೇವಲ ಒಂದ್ ದಿನಕ್ಕೆ ಬಿಟ್ರೆ ಸಾಲೋದಿಲ್ಲ, ನೀರಿಗೆ ಸಮರ್ಪಕವಾದ ನೀರು ಬೇಕಂದ್ರೆ ಏನಂದ್ರೆ ಮನೆ ಒಂದಕ್ಕೆ 4-5 ಕೊಡಗಳನ್ನು ಮಾತ್ರ ತುಂಬಿಕೊಳ್ಳುವಂತ ಹೇಳ್ತಾ ಇರೋದ್ರಿಂದ ಏನಂದ್ರೆ ಸಾಕಷ್ಟು ಸಮಸ್ಯೆ. ಪ್ರಮುಖವಾಗಿ ಈ ಒಂದು ಗೌಳಿಗಲ್ಲಿ ಪ್ರದೇಶ ಏನಿದೆ ಇಲ್ಲಿ ಜನ ಏನಂದ್ರೆ ಕೂಲಿನಲ್ಲಿ ಮಾಡಿಕೊಂಡು ಅಂದ್ರೆ ದಿನಗೂಲಿ ಕೆಲಸವನ್ನು ಮಾಡಿಕೊಂಡು ಅಂತಂದ್ರೆ ಬದುಕು ಸಾಗಿಸುವಂತ ಬಹುತೇಕ ಜನ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಕೆಲಸಕ್ಕೆ ಹೋಗಬೇಕು ಅಥವಾ ನೀರು ತುಂಬಿಕೊಳ್ಳಕ್ಕೆ ನಿಲ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಇಲ್ಲಿನ ಜನರಿಗೆ ನಿರ್ಮಾಣವಾಗಿದ್ದು, ಇಲ್ಲಿನ ಜನ ಕೇಳ್ತಾ ಇರೋದು ಏನಂತಂದ್ರೆ ನಮಗೆ ಟ್ಯಾಂಕರ್ ನೀರು ಬೇಡ, ನಮ್ಮ ಮನೆಗಳ ಎದುರಿನ ನಲ್ಲಿಗಳ ದಿನಕ್ಕೆ ಮಿನಿಮಮ್ 2-3 ತಾಸುಗಳಷ್ಟಾದ್ರೂ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಳೆದ ಒಂದು ವಾರವಾಯ್ತು ಇಲ್ಲಿರುವಂತಹ ನಲ್ಲಿಗಳಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ನೀರು ಬಿಡ್ತೇನೆ ಅಂತ ಹೇಳ್ತಾರೆ, ಕಾಯ್ತಾ ಕುಳಿತುಕೊಳ್ತಾ ಇದಾರೆ, ಜಾಗರಣೆ ಮಾಡ್ತಾ ಇದಾರೆ, ಹೊರತು ಕುಡಿಯೋ ನೀರು ಕೂಡ ಬರ್ತಾ ಇಲ್ಲ. ಈಗೇನು ದಿನಕ್ಕೊಂದು ಟ್ಯಾಂಕರ್ ಬರ್ತಾ ಇದೆ, ಟ್ಯಾಂಕರ್ಗೆ ಈ ರೀತಿ ಒಂದು ಮುಗಿಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದಲ್ಲಿ ಯಾವ ರೀತಿ ಹನಿ ನೀರಿಗೆ ಹಾಹಾಕಾರ ಎದ್ದಿದೆ, ಜನ ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಮಾಡಿತ್ತು.
ಬೆಳಗ್ಗೆ 8:20ಕ್ಕೆ ಈ ವಿಚಾರವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈಗ ಅದರ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ತಕ್ಷಣ ಎಚ್ಚೆತ್ತಂತ ಅಧಿಕಾರಿಗಳು ಸ್ಥಳಕ್ಕೆ ಮಾಳಮಡ್ಡಿ ಗವಳಿ ಗಲ್ಲಿಗೆ ನೀರಿನ ಟ್ಯಾಂಕರ್ನ ಕಳಿಸಿದ್ದಾರೆ. 5 ದಿನ ಆಗಿತ್ತು ನೀರು ಬರದೆ ಅಲ್ಲಿ ಒದ್ದಾಡ್ತಾ ಇದ್ರು ಜನರು. ನೀರಿನ ಟ್ಯಾಂಕಿಗೆ ಮುಗಿಬಿದ್ದಿದ್ದಾರೆ ಸ್ಥಳೀಯರು. ಇದೀಗ ಬೆಳಗ್ಗೆ 8:20ಕ್ಕೆ ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಈಗ ಅಲ್ಲಿಗೆ ನೀರಿನ ಟ್ಯಾಂಕ್ ಕಳಿಸಿದ್ದಾರೆ. ಇಷ್ಟೇ ಸಾಕಾಗಲ್ಲ ಅಧಿಕಾರಿಗಳೇ, ನೀವು ಕಳಿಸಿದ್ದೀರಾ ಸರಿ ಒಳ್ಳೇದು, ಆದ್ರೆ ಇಷ್ಟೇ ಸಾಕಾಗಲ್ಲ. ಖಂಡಿತವಾಗ್ಲೂ ಅಲ್ಲಿ ಅವ್ರಿಗೆ ರೆಗ್ಯುಲರ್ ನೀರಿನ ವ್ಯವಸ್ಥೆ ಮೊದಲು ಏನಿತ್ತಲ್ಲ ಅದನ್ನ ಇನ್ನಷ್ಟು ಸರಿಪಡಿಸಿಕೊಳ್ಳೋ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಬರೀ ಟ್ಯಾಂಕರ್ ನೀರಿಂದ ಸಾಕಾಗಲ್ಲ, ಅಲ್ಲಿ ರೆಗ್ಯುಲರ್ ಅವ್ರಿಗೆ ನಲ್ಲಿಯಲ್ಲಿ ಏನು ಪ್ರತಿ ದಿನಕ್ಕೆ ಅಂತ ನೀರು ಬರ್ತಾ ಇತ್ತು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ, ಅದನ್ನ ಮೊದಲಿನಂತೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಧಾರವಾಡದ ಗೌಳಿ ಗಲ್ಲಿಯಲ್ಲಿ ಏನು ನೀರಿನ ಸಮಸ್ಯೆ ಎದುರಾಗಿದೆ. ಇನ್ನೂ ಕೂಡ ಮನೆ ಎದುರಿರುವಂತಹ ನಲ್ಲಿಗಳಲ್ಲಿ ನೀರು ಬಂದಿಲ್ಲ. ಆದ್ರೆ ಟ್ಯಾಂಕರ್ ಒಂದೀಗ ಬಂದಿದೆ. ಯಾವ ರೀತಿ ಜನ ಈಗ ಟ್ಯಾಂಕರ್ಗೆ ಮುಗಿಬಿದ್ದು ನೀರು ತುಂಬಿಕೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡಬಹುದು. ಬೆಳಗ್ಗಿಂದಲೂ ಕೂಡ ಏನಂದ್ರೆ ಟ್ಯಾಂಕರ್ ಬಂದ ತಕ್ಷಣದಿಂದ ಜನ ಈಗ ನೀರು ತುಂಬಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಏನಂದ್ರೆ ನೀರು ತುಂಬ್ತಾ ಇರೋ ದೃಶ್ಯಗಳು ನೋಡಬಹುದಾಗಿದೆ. ಏನೀಗ ಬೇಸಿಗೆ ರಜೆ ಚಾಲು ಆಗಿದೆ. ರಜೆಯ ಮಜೆಯಲ್ಲಿ ಇರಬೇಕಾದ ಮಕ್ಕಳು ಕೂಡ ಏನಂದ್ರೆ ಮನೆಯಲ್ಲಿರುವಂತಹ ಪಾತ್ರೆ, ಪಗಡೆ, ಡ್ರಮ್ ಏನಂತ ಎಲ್ಲವನ್ನೂ ಕೂಡ ಏನಂತಂದ್ರೆ ತೆಗೆದುಕೊಂಡು ಬಂದೇನಂತಂದ್ರೆ ಇಲ್ಲಿ ನೀರು ತುಂಬ್ತಾ ಇರೋ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಬೆಳಗ್ಗೆ ಅಷ್ಟೇ ಈಗ ಒಂದು ಟ್ಯಾಂಕರ್ ಬಂದಿದೆ. ಇಲ್ಲಿರುವಂತಹ ಜನ ಏನ್ ಹೇಳ್ತಾ ಇರೋದಂತಂದ್ರೆ ಒಂದೊಂದೇ ಟ್ಯಾಂಕರ್ ಕೇವಲ ಒಂದ್ ದಿನಕ್ಕೆ ಬಿಟ್ಟರೆ ಸಾಲೋದಿಲ್ಲ, ನೀರಿಗೆ ಸಮರ್ಪಕವಾದ ನೀರು ಬೇಕಂದ್ರೆ ಏನಂದ್ರೆ ಮನೆ ಒಂದಕ್ಕೆ 4-5 ಕೊಡಗಳನ್ನು ಮಾತ್ರ ತುಂಬಿಕೊಳ್ಳೋ ಅಂತ ಹೇಳ್ತಾ ಇರೋದ್ರಿಂದ ಏನಂದ್ರೆ ಸಾಕಷ್ಟು ಸಮಸ್ಯೆ. ಪ್ರಮುಖವಾಗಿ ಈ ಒಂದು ಗೌಳಿಗಲ್ಲಿ ಪ್ರದೇಶ ಏನಿದೆ ಇಲ್ಲಿ ಜನ ಏನಂದ್ರೆ ಕೂಲಿನಲ್ಲಿ ಮಾಡಿಕೊಂಡು ಅಂದ್ರೆ ದಿನಗೂಲಿ ಕೆಲಸವನ್ನು ಮಾಡಿಕೊಂಡು ಅಂತಂದ್ರೆ ಬದುಕು ಸಾಗಿಸುವಂತ ಬಹುತೇಕ ಜನ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ನೀರು ತುಂಬೋದಕ್ಕೆ ನಿಲ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಇಲ್ಲಿನ ಜನರಿಗೆ ನಿರ್ಮಾಣವಾಗಿದ್ದು, ಇಲ್ಲಿನ ಜನ ಕೇಳ್ತಾ ಇರೋದು ಏನಂತಂದ್ರೆ ನಮಗೆ ಟ್ಯಾಂಕರ್ ನೀರು ಬೇಡ, ನಮ್ಮ ಮನೆಗಳ ಎದುರಂತ ನಲ್ಲಿಗಳ ದಿನಕ್ಕೆ ಮಿನಿಮಮ್ 2-3 ತಾಸುಗಳಷ್ಟಾದ್ರೂ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಳೆದ ಒಂದು ವಾರವಾಯ್ತು ಇಲ್ಲಿರುವಂತಹ ನಲ್ಲಿಗಳಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ನೀರು ಬಿಡ್ತೇನೆ ಅಂತ ಕಾಯ್ತಾ ಕುಳಿತುಕೊಳ್ತಾ ಇದಾರೆ, ಜಾಗರಣೆ ಮಾಡ್ತಾ ಇದಾರೆ, ಹೊರತು ಕುಡಿಯೋ ನೀರು ಕೂಡ ಬರ್ತಾ ಇಲ್ಲ. ಈಗೇನು ದಿನಕ್ಕೊಂದು ಟ್ಯಾಂಕರ್ ಬರ್ತಾ ಇದೆ. ಟ್ಯಾಂಕರ್ಗೆ ಈ ರೀತಿ ಒಂದು ಮುಗಿಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದಲ್ಲಿ ಯಾವ ರೀತಿ ಹನಿ ನೀರಿಗೆ ಹಾಹಾಕಾರ ಎದ್ದಿದೆ, ಜನ ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಪೋರ್ಟ್ ಮಾಡಿತ್ತು. ಬೆಳಗ್ಗೆ 8:20ಕ್ಕೆ ಈ ವಿಚಾರವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈಗ ಅದರ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ತಕ್ಷಣ ಎಚ್ಚೆತ್ತಂತ ಅಧಿಕಾರಿಗಳು ಸ್ಥಳಕ್ಕೆ ಮಾಳಮಡ್ಡಿ ಗವಳಿ ಗಲ್ಲಿಗೆ ನೀರಿನ ಟ್ಯಾಂಕರ್ನ ಕಳಿಸಿದ್ದಾರೆ. 5 ದಿನ ಆಗಿತ್ತು ನೀರು ಬರದೆ ಅಲ್ಲಿ ಒದ್ದಾಡ್ತಾ ಇದ್ರು ಜನರು. ನೀರಿನ ಟ್ಯಾಂಕಿಗೆ ಮುಗಿಬಿದ್ದಿದ್ದಾರೆ ಸ್ಥಳೀಯರು. ಇದೀಗ ಬೆಳಗ್ಗೆ 8:20ಕ್ಕೆ ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಈಗ ಅಲ್ಲಿಗೆ ನೀರಿನ ಟ್ಯಾಂಕ್ ಕಳಿಸಿದ್ದಾರೆ. ಇಷ್ಟೇ ಸಾಕಾಗಲ್ಲ ಅಧಿಕಾರಿಗಳೇ, ನೀವು ಕಳಿಸಿದ್ದೀರಾ ಸರಿ ಒಳ್ಳೇದು, ಆದ್ರೆ ಇಷ್ಟೇ ಸಾಕಾಗಲ್ಲ. ಖಂಡಿತವಾಗ್ಲೂ ಅಲ್ಲಿ ಅವ್ರಿಗೆ ರೆಗ್ಯುಲರ್ ನೀರಿನ ವ್ಯವಸ್ಥೆ ಮೊದಲು ಏನಿತ್ತಲ್ಲ ಅದನ್ನ ಇನ್ನಷ್ಟು ಸರಿಪಡಿಸಿಕೊಳ್ಳೋ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಬರೀ ಟ್ಯಾಂಕರ್ ನೀರಿಂದ ಸಾಕಾಗಲ್ಲ, ಅಲ್ಲಿ ರೆಗ್ಯುಲರ್ ಅವ್ರಿಗೆ ನಲ್ಲಿಯಲ್ಲಿ ಏನು ಪ್ರತಿ ದಿನಕ್ಕೆ ಅಂತ ನೀರು ಬರ್ತಾ ಇತ್ತು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ, ಅದನ್ನ ಮೊದಲಿನಂತೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಧಾರವಾಡದ ಗೌಳಿ ಗಲ್ಲಿಯಲ್ಲಿ ಏನು ನೀರಿನ ಸಮಸ್ಯೆ ಎದುರಾಗಿದೆ. ಇನ್ನೂ ಕೂಡ ಮನೆ ಎದುರಿರುವಂತಹ ನಲ್ಲಿಗಳಲ್ಲಿ ನೀರು ಬಂದಿಲ್ಲ. ಆದ್ರೆ ಟ್ಯಾಂಕರ್ ಒಂದೀಗ ಬಂದಿದೆ. ಯಾವ ರೀತಿ ಜನ ಈಗ ಟ್ಯಾಂಕರ್ಗೆ ಮುಗಿಬಿದ್ದು ನೀರು ತುಂಬಿಕೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡಬಹುದು. ಬೆಳಗ್ಗಿಂದಲೂ ಕೂಡ ಏನಂದ್ರೆ ಟ್ಯಾಂಕರ್ ಬಂದ ತಕ್ಷಣದಿಂದ ಜನ ಈಗ ನೀರು ತುಂಬಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಏನಂದ್ರೆ ನೀರು ತುಂಬ್ತಾ ಇರೋ ದೃಶ್ಯಗಳು ನೋಡಬಹುದಾಗಿದೆ. ಏನೀಗ ಬೇಸಿಗೆ ರಜೆ ಚಾಲು ಆಗಿದೆ. ರಜೆಯ ಮಜೆಯಲ್ಲಿ ಇರಬೇಕಾದ ಮಕ್ಕಳು ಕೂಡ ಏನಂದ್ರೆ ಮನೆಯಲ್ಲಿರುವಂತಹ ಪಾತ್ರೆ, ಪಗಡೆ, ಡ್ರಮ್ ಏನಂತ ಎಲ್ಲವನ್ನೂ ಕೂಡ ಏನಂತಂದ್ರೆ ತೆಗೆದುಕೊಂಡು ಬಂದೇನಂತಂದ್ರೆ ಇಲ್ಲಿ ನೀರು ತುಂಬ್ತಾ ಇರೋ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಬೆಳಗ್ಗೆ ಅಷ್ಟೇ ಈಗ ಒಂದು ಟ್ಯಾಂಕರ್ ಬಂದಿದೆ. ಇಲ್ಲಿರುವಂತಹ ಜನ ಏನ್ ಹೇಳ್ತಾ ಇರೋದಂತಂದ್ರೆ ಒಂದೊಂದೇ ಟ್ಯಾಂಕರ್ ಕೇವಲ ಒಂದ್ ದಿನಕ್ಕೆ ಬಿಟ್ಟರೆ ಸಾಲೋದಿಲ್ಲ, ನೀರಿಗೆ ಸಮರ್ಪಕವಾದ ನೀರು ಬೇಕಂದ್ರೆ ಏನಂದ್ರೆ ಮನೆ ಒಂದಕ್ಕೆ 4-5 ಕೊಡಗಳನ್ನು ಮಾತ್ರ ತುಂಬಿಕೊಳ್ಳೋ ಅಂತ ಹೇಳ್ತಾ ಇರೋದ್ರಿಂದ ಏನಂದ್ರೆ ಸಾಕಷ್ಟು ಸಮಸ್ಯೆ. ಪ್ರಮುಖವಾಗಿ ಈ ಒಂದು ಗೌಳಿಗಲ್ಲಿ ಪ್ರದೇಶ ಏನಿದೆ ಇಲ್ಲಿ ಜನ ಏನಂದ್ರೆ ಕೂಲಿನಲ್ಲಿ ಮಾಡಿಕೊಂಡು ಅಂದ್ರೆ ದಿನಗೂಲಿ ಕೆಲಸವನ್ನು ಮಾಡಿಕೊಂಡು ಏನಂತಂದ್ರೆ ಬದುಕು ಸಾಗಿಸುವಂತ ಬಹುತೇಕ ಜನ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ನೀರು ತುಂಬೋದಕ್ಕೆ ನಿಲ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಇಲ್ಲಿನ ಜನರಿಗೆ ನಿರ್ಮಾಣವಾಗಿದ್ದು, ಇಲ್ಲಿನ ಜನ ಕೇಳ್ತಾ ಇರೋದು ಏನಂತಂದ್ರೆ ನಮಗೆ ಟ್ಯಾಂಕರ್ ನೀರು ಬೇಡ, ನಮ್ಮ ಮನೆಗಳ ಎದುರಂತ ನಲ್ಲಿಗಳ ದಿನಕ್ಕೆ ಮಿನಿಮಮ್ 2-3 ತಾಸುಗಳಷ್ಟಾದ್ರೂ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಳೆದ ಒಂದು ವಾರವಾಯ್ತು ಇಲ್ಲಿರುವಂತಹ ನಲ್ಲಿಗಳಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ನೀರು ಬಿಡ್ತೇನೆ ಅಂತ ಕಾಯ್ತಾ ಕುಳಿತುಕೊಳ್ತಾ ಇದಾರೆ, ಜಾಗರಣೆ ಮಾಡ್ತಾ ಇದಾರೆ, ಹೊರತು ಕುಡಿಯೋ ನೀರು ಕೂಡ ಬರ್ತಾ ಇಲ್ಲ. ಈಗೇನು ದಿನಕ್ಕೊಂದು ಟ್ಯಾಂಕರ್ ಬರ್ತಾ ಇದೆ. ಟ್ಯಾಂಕರ್ಗೆ ಈ ರೀತಿ ಒಂದು ಮುಗಿಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.